ಮತ್ತೆ ಹೆಚ್ಚಿಸಿದ್ದಾರೆ. ಸಲೀಂ ಮಂಡೇಲ್ರಂತಹ ಓರ್ವ ಗೌರವಾನ್ವಿತ ವ್ಯಕ್ತಿ ಈ ಪಂದ್ಯಾಕೂಟಕ್ಕೆ ಶುಭ ಕಾಮನೆಗಳನ್ನು ಸಮರ್ಪಿಸಿ ಈ ಕ್ರಿಕೆಟ್ ಕೂಟದ ಮೆರುಗನ್ನು ಮತ್ತೆ ಹೆಚ್ಚಿಸಿದ್ದಾರೆ. ಸಲೀಂ ಮಂಡೇಲ್ರವರಿಗೆ ಮತ್ತೆ ಧನ್ಯವಾದಗಳನ್ನು ಸಮರ್ಪಿಸುತ್ತಲೇ ಒಂದು ಓಟ ಬಂದಿದೆ ಪ್ರಥಮ ಎಸೆತಕ್ಕೆ ರಿಜ್ವಾನ್ರವರ ಬ್ಯಾಟಿಗೆ. ರಿಜ್ವಾನ್ 16ರಲ್ಲಿ, ತಂಡ 23ರಲ್ಲಿ. ಮುಂದುವರಿಯುತ್ತಾ ಚೇತನ್ ಲೆಗ್ ಸೈಡಿಂದ ಹೊರಗಿದ್ದ ಚೆಂಡಿಗೆ ಯಾವುದೇ ಉತ್ತರ ಇಲ್ಲ. ಒಂದು ಓಟ ಬಂದಿದೆ. (26) ತಂಡದ ಒಟ್ಟು ಮೊತ್ತ. 6ನೇ ಓವರಿನ ಚಾಲ್ತಿಯಲ್ಲಿದೆ. 25 ತಂಡದ ಒಟ್ಟು ಮೊತ್ತ. ಮುಂದುವರಿಯುತ್ತಾ ಚೇತನ್ 17ರಲ್ಲಿದ್ದಾರೆ ರಿಜ್ವಾನ್. ಒಂದು ಓಟ ಮತ್ತೆ ತಂಡದ ಖಾತೆಯನ್ನು ಸೇರ್ತಾ ಇದೆ. 26ಕ್ಕೆ ಮುಂದುವರಿಯುತ್ತಾ 6ನೇ ಓವರಿನ ಚಾಲ್ತಿಯಲ್ಲಿ 4ನೇ ಎಸೆತ ಚೇತನ್. ಆಡುವಲ್ಲಿ ವಿಫಲರಾದರೂ ಲೆಗ್ ಬೈ ನಿಶಾನಿಯೊಂದಿಗೆ ಒಂದು ಬರ್ತಾ ಇದೆ. 27 ಖಾತೆಗೆ ಸೇರಿಸಿಕೊಳ್ಳುತ್ತಾ ಮುಂದುವರಿತಾ ಇದೆ ಟೀಮ್ ಮಿಜಾರ್. 2 ಎಸೆತ ಬಾಕಿ ಇದೆ. ಶ್ರೇಷ್ಠ ದಾಳಿ ಚೇತನ್. ಒಂದು ಓಟ ಮತ್ತೆ ರಿಜ್ವಾನ್ರವರಿಗಾದರೆ 19 ಓಟದೊಂದಿಗೆ ತಮ್ಮ ಧನಿವಿಲ್ಲದ ಆಟವನ್ನು ಮುಂದುವರಿಸಿದ್ದಾರೆ ರಿಜ್ವಾನ್. ಸೊಗಸಾದ ಆಟ, ಆತ್ಮವಿಶ್ವಾಸ ಈ ಆಟದಲ್ಲಿತ್ತು. 29 ಬಂದಿದೆ. 6ನೇ ಓವರಿನ ಮುಕ್ತಾಯವಾಗಿದೆ. ಕೊನೆಯ 6 ಎಸೆತ ಬಾಕಿ ಇದೆ. ಟೀಮ್ ಮಿಜಾರ್ ಕೊನೆಯ 6 ಎಸೆತದ ಮುಂದೆ 9 ವಿಕೆಟ್ ಕೈಯಲ್ಲಿಟ್ಟುಕೊಂಡು ಎಷ್ಟೊಂದು ಓಟವನ್ನು ಮಾಡಬಹುದು ಅನ್ನುವುದೇ ಕುತೂಹಲ ಕೆರಳಿಸ್ತಾ ಇದೆ. ಹರ್ಷದ್ ಬಜಾಲ್ ಎಸೆಗಾರಿಕೆಯಲ್ಲಿ ಕೊನೆಯ ಓವರನ್ನು ಎಸೆಯಲು ಉನೈಸ್ ದಾಂಡುಗಾರಿಕೆಯಲ್ಲಿ ಪ್ರಥಮ ಚೆಂಡು. ಉತ್ತಮ ಚೆಂಡಿಗೆ ಉತ್ತಮ ಉತ್ತರ. 1-30 ತಂಡದ ಒಟ್ಟು ಮೊತ್ತ. ದ್ವಿತೀಯ ಬಾರಿ ಹರ್ಷದ್ ಬಜಾಲ್. 2ನೇ ಬಾರಿ ರಿಜ್ವಾನ್. ಮುಟ್ಟಿ ತಟ್ಟಿ ಓಟಕ್ಕೆ ಪ್ರಯತ್ನಿಸುತ್ತಲೇ ಸ್ಟಂಪ್ ಔಟ್ ಆಗಿದ್ದಾರೆ. ದ್ವಿತೀಯ ವಿಕೆಟ್ ಕಳೆದುಕೊಳ್ತಾ ಇದೆ ರಿಜ್ವಾನ್ರವರ ರೂಪದಲ್ಲಿ. 19 ರನ್ನಿನ ಕೊಡುಗೆ ರಿಜ್ವಾನ್ರವರಿಂದ ಇತ್ತು. ಅದರಲ್ಲಿ ಒಂದು ಅದ್ಭುತ ಸಿಕ್ಸರ್ ಇತ್ತು. ಹಕೀಮ್ ಸೂರಿಂಜೆ ಅತ್ಯುತ್ತಮವಾದ ಸ್ಟಂಪ್ ಮಾಡುವುದರೊಂದಿಗೆ ರಿಜ್ವಾನ್ರವರ ವಿಕೆಟ್ ಕಳೆದುಕೊಂಡಿದೆ. ರಿಜ್ವಾನ್ರವರು ಔಟ್ ಆಗುತ್ತಲೇ ಹೊಸ ಆಟಗಾರ ಆಗಮನವಾಗ್ತಾ ಇದೆ. ಟೀಮ್ ಮಿಜಾರ್ ತಂಡದಲ್ಲಿ ಹೊಸ ಪ್ರತಿಭೆ ದಂಡಿನೊಂದಿಗೆ ಆಗಮಿಸ್ತಾ ಇದ್ದಾರೆ ಮೈದಾನಕ್ಕೆ. 30 ಓಟಗಳು ಬಂದಿದೆ. ಕೊನೆಯ 4 ಎಸೆತ ಬಾಕಿ ಇದೆ. ನವೀದ್ ಹೊಸ ದಾಂಡಿಗ. ನವೀದ್ ಎಳೆಯ ತರುಣ. ಈ ನವೀದ್ ಅದ್ಭುತ ಪ್ರತಿಭೆ. ಇದು ಅಂಗರಗುಂಡಿಯ ಮಣ್ಣಿನಲ್ಲಿ ಶೋಭಿಸ್ತದೆ. ನೋಡೋಣ. ಸುಲಭ ಚೆಂಡಿದಾಗಿತ್ತು. ಹರ್ಷದ್ ಬಜಾಲ್ ನಿಧಾನಗತಿಯಲ್ಲಿ ಚೆಂಡನ್ನು ಎಸೆಯುತ್ತಲೇ ಆಟಗಾರನನ್ನು ವಂಚಿಸ್ತಾ ಇದ್ದಾರೆ. ಕೊನೆಯ 3 ಎಸೆತ ಬಾಕಿ. 30 ತಂಡದ ಒಟ್ಟು ಸಂಖ್ಯೆಯಲ್ಲಿ. ನೇರ ಗೂಟಕ್ಕೆ ಗುರಿಯಿಟ್ಟರು ಹರ್ಷದ್. ಮತ್ತೊಂದು ವಿಕೆಟ್ ಪತನ. ನವೀದ್ ಔಟ್. ನವೀದ್ ಔಟ್ ಆಗುತ್ತಲೇ
30ರಲ್ಲಿ ಸ್ಥಗಿತವಾಗಿದೆ. ರನ್ ಸಂಖ್ಯೆ ಹೊಸ ಆಟಗಾರನ ಆಗಮನವಾಗಬೇಕಾಗಿದೆ. ಆಕರ್ಷಕ ಶೈಲಿ ಹೊಡೆತ. ಪ್ರಥಮ ಎಸೆತಕ್ಕೆ ಶಾಕೀರ್ 2 ಓಟವನ್ನು ತಂಡದ ಖಾತೆಗೆ ಸೇರಿಸ್ತಾ ಇದ್ದಾರೆ. ಅತ್ಯುತ್ತಮ ಓಟ 2 ವಿಕೆಟ್ಗಳ ಮಧ್ಯೆ 32 ಬಂದಿದೆ. 1 ಎಸೆತ ಬಾಕಿ ಇದೆ. ಕೊನೆ ಎಸೆತ ಶಾಕೀರ್ ಎದುರಿಸ್ತಾ ಇದ್ದಾರೆ. ಔಟ್ ಎಂಬ ತೀರ್ಪು. ಇದರೊಂದಿಗೆ 32 ತಂಡದ ಒಟ್ಟು ಮೊತ್ತ ಟೀಮ್ ಮಿಜಾರ್ ತಂಡದ್ದು. 33 ಗಳಿಸಬೇಕಾಗಿದೆ 42 ಎಸೆತದ ಮುಂದೆ. ಕಾದು ನೋಡೋಣ ಈ ಪಂದ್ಯದ ಅಂತ್ಯ ಯಾವ ರೀತಿ ಇರುತ್ತದೆ ಎನ್ನುವುದನ್ನು. ಕೊಂಚ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ. ಧನ್ಯವಾದ ಅಬ್ದುಲ್ ಸಮದ್ ಕಾಟಿಪಲ್ಲರ್ ಅವರಿಗೆ. ಪಂದ್ಯದ ನೇರ ವೀಕ್ಷಣೆಯಲ್ಲಿ, ನೇರ ಪ್ರಸಾರದಲ್ಲಿ ಪಂದ್ಯದ ನೇರ ವೀಕ್ಷಣೆಯಲ್ಲಿ, ನೇರ ಪ್ರಸಾರದೊಂದಿಗೆ ರಾತ್ರಿ 1:30 ಕೂಡ ಪಂದ್ಯದ ವೀಕ್ಷಣೆ ಮಾಡುವಂಥ ನಮ್ಮ ಆತ್ಮೀಯ ಸಮಿತರಾಗಿರ್ತಕ್ಕಂತಹ
ರಿಯಾಜ್ ಎನ್ ಎಂ ಒಮ್ಮಜೂರು ಈ ಪಂದ್ಯಕ್ಕೆ ಶುಭ ಹಾರೈಕೆ ನೀಡ್ತಾ ಇದ್ದಾರೆ. ಇವರನ್ನು ಕೂಡ ಮತ್ತೊಮ್ಮೆ ನೆನಪಿಸುತ್ತ ನೇರ ಪಂದ್ಯಕ್ಕೆ ಬರ್ತಾ ಇದ್ದಾನೆ. ಎರಡು ತಂಡಗಳು ಕೂಡ KFC ಕೋಡಿಕಲ್ ವಿರುದ್ಧವಾಗಿ ಟೀಮ್ ವಿಚಾರ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರ್ತಾ ಇದೆ. ಅದೃಷ್ಟದ ನಾನು ಚಿಮಕೇರಿ ಗೆದ್ದುಕೊಂಡ KFC ಕೋಡಿಕಲ್ ತಂಡ ನೇರವಾಗಿ ಕ್ಷೇತ್ರರಕ್ಷಣೆ ಎದುಕೊಂಡಿದ್ದು. ಆರಂಭಿಕ ಇನ್ನಿಂಗ್ಸ್ನ ಮುಕ್ತಾಯ 33ರ ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇದೆ. ಆರಂಭಿಕ ಜೋಡಿ ಆಗಮಿಸಿದ ಸ್ಟ್ರೈಕ್ ತುದಿಯಲ್ಲಿ ಅಂಟರಾಮ್ ಕ್ರಿಕೆಟ್ ಗಬ್ಬರ್ ಎಂದು ಖ್ಯಾತಿ ಪಡೆದ ಅರ್ಷದ್ ಬಜಲ್ ಆದರೆ ನೌ ಸ್ಟ್ರೈಕ್ ತುದಿಯಲ್ಲಿ ಇಜಾಜ್ ಆದರೆ ದಾಳಿಗಾರಿಕೆ ಭಾಗ ಮುಂದುವರಿಸುತ್ತಾ ರಿಯಾಜ ಬೊಬರಿನ ಪ್ರಥಮ ಚೆಂಡು. ಮುಂದಿನ ಪಂದ್ಯಕ್ಕಾಗಿ NFC ಅಂಗರಗುಂಡಿ ವಿರುದ್ಧವಾಗಿ ಶೈನ್ ಬ್ಲಾಸ್ಟರ್ ಖಾನ ತಂಡಗಳ ಮಧ್ಯೆ ಎರಡು ತಂಡದ ಸರ್ವಾಟಗಾರರು ಹಸ್ತಾಕ್ಷರವನ್ನು ಮುಂದುವರಿಸಬೇಕು. NFC ಅಂಗರಗುಂಡಿ ವಿರುದ್ಧವಾಗಿ ಶೈನ್ ಬ್ಲಾಸ್ಟರ್ ಖಾನ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಆರಂಭದ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆರಂಭದ ಚೆಂಡಿಗೆ ಒಂದು ಮೊಟ್ಟವನ್ನು ಗಳಿಸಿದರೊಂದಿಗೆ NFC ಅಂಗರಗುಂಡಿ ವಿರುದ್ಧವಾಗಿ ಶೈನ್ ಖಾನ ತಂಡಗಳ ಮಧ್ಯೆ ಮುಂದಿನ ಪಂದ್ಯವನ್ನು ಆಡಲಿಕ್ಕಿದೆ. ಎರಡು ತಂಡದ ಸರ್ವ ಆಟಗಾರರು ಹಸ್ತಾಕ್ಷರ ಪಟ್ಟಿಯನ್ನು ಮುಂದುವರಿಸಬೇಕು. ಬೊಬರಿನ ದ್ವಿತೀಯ ಶತಕವನ್ನು ಎಸೆಯಬೇಕಾಗಿದೆ ರಿಯಾಜ. ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಓಟವನ್ನು ಬಿಟ್ಟುಕೊಡುವುದರೊಂದಿಗೆ KFC ಕೋಡಿಕಲ್ ತಂಡ 3 ಓಟವನ್ನು ಗಳಿಸಿದೆ. 3-0 ಎನ್ನುವ ಸ್ಥಿತಿಯಲ್ಲಿದೆ. 7 ಓವರ್ನ ಪಂದ್ಯ ಸಾಗಿ ಬರ್ತಾ ಇದೆ. ಬೊಬರಿನ ತೃತೀಯ ಚೆಂಡು ರಿಯಾಜ್ ಸೇಬೇಕಾಗಿ ಸೊಗಸಾಗಿದ್ದು ದಾಳಿ ಕ್ಷೇತ್ರಪಾಲಕ ಸೊಗಸಾದ ಪ್ರಯತ್ನವನ್ನು ಇಟ್ಟಿದ್ರು. ಯಾವುದೇ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಡಾಟೆಡ್ ಡೆಲಿವರಿ 3 ಚೆಂಡಿನ ಮುಕ್ತಾಯ 3-0. 33ರ ಗುಣಿ ಆರಂಭಿಕ ದಾಂಡುಗಾರರಾಗಿ ಸ್ಟ್ರೈಕ್ ಭಾಗದಲ್ಲಿ ಅರಿಷಾದ್ ಅದೇ ರೀತಿ ಇಜಾಜ್ ಜೋಡಿ ಮೈದಾನಲಾದರೆ ಬೊಬರಿನ 4ನೇ ಶತಕವನ್ನು ರಿಯಾಜ್ ಸೇವೆಯಾಗಿದೆ. ಇಜಾಜ್ ರವರಿಗೆ ಸೊಗಸಾಗಿದ್ದು ದಾಳಿಗಾರಿಕೆ ರಕ್ಷಣಾತ್ಮಕ ಅಡ್ಡಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು. ಕ್ಷೇತ್ರಪಾಲಕನ ಕಡೆಗೆ ಚೆಂಡು 1 ಅಂಕವನ್ನು ಗಳಿಸುವುದರೊಂದಿಗೆ ಬೊಬರಿನ 4 ಚೆಂಡಿನ ಮುಕ್ತಾಯ. ಒಟ್ಟು ಮೊತ್ತ ಗಳಿಕೆಯಲ್ಲಿ 4 ಅರಿಷಾದ್ 1ರಲ್ಲಿ ಇಜಾಜ್ 1ರಲ್ಲಿ. ಆರಂಭದ 4 ಚೆಂಡನ್ನೆಸೆದಿರು 4 ಓಟವನ್ನು ಬಿಟ್ಟುಕೊಡುವುದರೊಂದಿಗೆ 2 ಅಡ್ಡ ಚೆಂಡನ್ನೆಸೆಯುತ್ತಾ ಎಡಗೈ ಆಟಗಾರ ಅರ್ಷಾದ್ ರವರಿಗೆ ಸೇಬೇಕಾಗಿದೆ. ರಿಯಾಜ್ ಬೊಬರಿನ 5ನೇ ಶತಕವನ್ನು ರೈಟ್ ಆರ್ಮ್ ಎರೊಂದು ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಅನೀಪುರನ್ನು ಬಿಡುತ್ತಾ ತನ್ನದೇ ಆದ ಶೈಲಿಯ 5ನೇ ಚೆಂಡು ಅರ್ಷಾದ್ ಬಜಾಲ್ ರವರಿಗೆ ಸೊಗಸಾದ ಆಟಕ್ಕೆ ಪ್ರಯತ್ನ ರಕ್ಷಣಾತ್ಮಕ ಆಟಕ್ಕೆ ಪ್ರಯತ್ನ ಸೊಗಸಾಗಿದ್ದು. ಕ್ಷೇತ್ರಪಾಲಕ ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಡಾಟ್ ಡೆಲಿವರಿ 5ನೇ ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ಟೀಮ್ ಮಿಜಾರ್ ವಿರುದ್ಧವಾಗಿ ಆಡ್ತಾ ಇದೆ KFC ಕೋಡಿಕಲ್ ತಂಡ. ಮುಂದಿನ ಪಂದ್ಯವನ್ನು ಆಡಲಿಕ್ಕಿದೆ NFC ಅಂಗರಗುಂಡಿ ವಿರುದ್ಧವಾಗಿ ಶೈನ್ ಖಾನ ತಂಡಗಳ ಮಧ್ಯೆ. ಕೊನೆಯ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಇಟ್ಟಿದ್ದರು. ಆದರೆ 1 ಓಟವನ್ನು ಗಳಿಸುವುದರೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯಕ್ಕೆ 5 ಓಟವನ್ನು ಗಳಿಸಿ ಯಾವುದೇ ವಿಕೆಟನ್ನು ಬಿಟ್ಟುಕೊಡೋದಕ್ಕೆ KFC ಕೋಡಿಕಲ್ ತಂಡ 5ರಲ್ಲಿದೆ. ಅರಿಷಾದ್ ಇಜಾಜ್ ಜೋಡಿ ಆರಂಭಿಕನಾಗಿ ಬಂದ ಆಟಗಾರರು ಜವಾಬ್ದಾರಿ ಆಟವನ್ನು ಮುಂದುವರಿಸಿದರೆ ಟೀಮ್ ಇಜಾರ್ ತಂಡದ ಪರವಾಗಿ ದ್ವಿತೀಯ ಓವರ್ನ ಎಸೆಯಲು ತಂಡದ ನಾಯಕ ಯಾರನ್ನು ಕರೆತರಬಹುದು ಪ್ರಶ್ನೆಯಾಗಿದೆ. NFC ಅಂಗರಗುಂಡಿ ಸಾದರಪಡಿಸುವಂಥ ಇಂದಿನ ದಿನದ 5ನೇ ಪಂದ್ಯ. 2 ಘಟಾನುಘಟಿ ಬಲಿಷ್ಠ ತಂಡಗಳು ಟೀಮ್ ಮಿಚಾರ್ ಹಾಗೂ KFC ಕೋಡಿಕಲ್ ತಂಡಗಳ ಮಧ್ಯೆ 6ನೇ ಪಂದ್ಯಕ್ಕಾಗಿ ಕರೆ. ದ್ವಿತೀಯ ಕರೆಯನ್ನು ನೀಡಿದ್ದಾನೆ NFC ಅಂಗರಗುಂಡಿ ಹಾಗೂ ಶೈನ್ ಖಾನ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಎರಡೂ ತಂಡದ ಸರ್ವ ಸದಸ್ಯರು ಹಸ್ತಾಕ್ಷರವನ್ನು ಮುಗಿಸಬೇಕು ಮುಂದಿನ ಪಂದ್ಯಕ್ಕಾಗಿ. ನಾಳೆಯ ದಿನದ ರೋಚಕ ರೋಮಾಂಚನಕಾರಿ ಪಂದ್ಯಕ್ಕೆ ವೀಕ್ಷಕವಿನ ಕೊಠಡಿಗೆ ನಮ್ಮ ಆತ್ಮೀಯ ಸಮಿತರು ಕೂಡ ಬರಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿದಂತಹ ಓರ್ವ ಉದಯೋನ್ಮುಖ ವೀಕ್ಷಕನಿಗಾರು ಆಂಗ್ಲ ಭಾಷೆಯ ಧ್ವನಿ ಸಮೀರ್ ಮಲಾರ್ ಕೂಡ ನಾಳೆ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಸ್ಟಾರ್ ನವಾಜ್ ಕೃಷ್ಣಾಪುರ ಅವರ ಜೊತೆ ಅಬ್ದುಲ್ ಸಮದ್ ಕಾಟಿಬಲ್ ಕೂಡ ನಾಳೆ ಈ ಒಂದು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಪಂದ್ಯ ನಾಳೆ ದಿವಸ ಈ ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಆರಂಭದ 6 ಚೆಂಡಿನ ಮುಕ್ತಾಯ. ಹುಟ್ಟು ಮೊತ್ತ KFC ಕೋಡಿಕಲ್ ತಂಡ 5-0 ಎನ್ನುವ ಸ್ಥಿತಿಯಲ್ಲಿದೆ.
ಸಾಕೀರ್ ದಾಳಿಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಡಗೈ ಆಟಗಾರ ಅರಿಷಾದ್ ರವರಿಗೆ. ಅರಿಷಾದ ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿಗಾರಿಕೆ. ಶೇಖ್ ಮರಳಿ ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಹೆಚ್ಚುವರಿಯೊಂದಿಗೆ ಒಂಟಿ ಓಟವನ್ನು ಬಿಟ್ಟುಕೊಡುವುದರೊಂದಿಗೆ 1 ಅಂಕಗಳ ಹೆಚ್ಚುವರಿ. 6-0 ಎನ್ನುವ ಸ್ಥಿತಿಯಂದರೆ ದಾಂಡುಗಾರಿಕೆ ಭಾಗದಲ್ಲಿ ಅರಿಷಾದ್ ಬಚಾಲ್ ರವರಿಗೆ. ಕೆಎಫ್ಸಿ ಕೋಡಿಕಲ್ ತಂಡದ ಭರವಸೆ ಆಟಗಾರ ಅರಿಷಾದ್ ರವರಿಗೆ ದಾಳಿಯನ್ನು ಮುಂದುವರಿಸುತ್ತಾ ಶಾಕಿರ್ ದ್ವಿತೀಯ ಪ್ರಥಮ ಎಸೆತವನ್ನು ಲಗ್ ಸ್ಪಿನ್ ಸೊಗಸಾಗಿತ್ತು ದಾಳಿ. ವಿಕೆಟ್ ಕೀಪರ್ ರಿಜ್ವಾನ್ ರವರ ಕೈಯಲ್ಲಿ ಚೆಂಡು, ಆದರೆ ಮತ್ತೊಂದು ಅಡ್ಡ ಚೆಂಡು. ಅತಿರಿಕ್ತ ಓಟವನ್ನು ನಿಯಂತ್ರಿಸಲೇಬೇಕಾಗಿದೆ. 33 ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಅರಿಷಾದ್ ಇಜಾಜ್ ಜೋಡಿ ಜವಾಬ್ದಾರಿಯನ್ನು ಅರಿತು ದಂಡನ್ನು ಬೀಸ್ತಾ ಇದೆ. ಪವರ್ ಪ್ಲೇಯ ಲಾಭವನ್ನು ಪಡೆಯಬೇಕಾದರೆ ಅರಿಷಾದ ದಾಂಡುಗಾರಿಕೆ ಭಾಗದಲ್ಲಿ ಓವರಿನ ಪ್ರಥಮ ಓವರ್ ಮುಕ್ತಾಯವಾಗಿದೆ. 5 ಓಟವನ್ನು ಬಿಟ್ಟುಕೊಟ್ಟ ಬಳಿಕ ದ್ವಿತೀಯ ಓವರ್ ಸಾಕೀರ್ ಯಾವುದೇ ಚೆಂಡನ್ನು ಎಸೆಯದೆ 2 ಅಡ್ಡ ಚೆಂಡು ಎಸೆದಿದ್ದಾರೆ. ಅರಿಷಾದ್ 2ರಲ್ಲಿ, ಇಜಾಜ್ 1ರಲ್ಲಿ. ಕೆಎಫ್ಸಿ ಕೋಡಿಕಲ್ ತಂಡ 7ರಲ್ಲಿದೆ. ಓವರಿನ ದ್ವಿತೀಯ ಎಸೆತವನ್ನು ಶಾಕೀರ್ ಎಸೆಯಬೇಕಾಗಿದೆ. ಶೇಖ್ ಮಲಳಿಯವರನ್ನು ಬಿಡುತ್ತಾ ಚೆಂಡನ್ನು ಭೂಮಿ ತಾಯಿಗೆ ಬಡಿಯುತ್ತಾ ಎಡಗೈ ಆಟಗಾರ ಅರಿಷಾದ್ ರವರಿಗೆ. ಅರಿಷಾದ್ ಬಜಲ್ ಸ್ಟ್ರೈಕ್ ಭಾಗದಲ್ಲಿ ಲಗ್ ಸ್ಪಿನ್ ದಾಳಿಗಾರಿಗೆ ಸೊಗಸಾಗಿತ್ತು. ಅರಿಷಾದನ ಪವರ್ ಪ್ಲೇಯ ಹೊಡೆದ ಚೆಂಡು ಸೀಮಾರೇಖೆಯ ಗಡಿಯನ್ನು ದಾಡುತ್ತಾ ಇದೆ. ಬೌಂಡರಿಯೊಂದಿಗೆ ಖಾತೆಯಲ್ಲಿ ಕೆಎಫ್ಸಿ ಕೋಡಿಕಲ್ ತಂಡ 11ರಲ್ಲಿ. ಅರಿಷಾದನ ಅರ್ಭಟಾರಂಭ. ಮೈದಾನ ಎಷ್ಟೇ ದೊಡ್ಡದಾಗಿರಲಿ, ಅರಿಷಾದ್ ಎಲ್ಲ ಮೈದಾನದಲ್ಲೂ ಆಡುವಂಥ ಆಟಗಾರ, ಹೀರೋ. ಅಂಟರಾಮ್ ಕ್ರಿಕೆಟಿನ ಓರ್ವ ಅನುಭವಿ ಆಟಗಾರ. ಬೌಂಡರಿಯೊಂದಿಗೆ ಕೆಎಫ್ಸಿ ಕೋಡಿಕಲ್ ತಂಡ 11ರಲ್ಲಿ. ಸಾಕೀರ್ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ಎಡಗೈ ಆಟಗಾರ ಅರಿಷಾದ್ ರವರಿಗೆ. ರೈಟ್ ಆರ್ಮ್ 2 ವಿಕೆಟ್ ಮಾದರಿಯಲ್ಲಿ, ಓವರ್ ವಿಕೆಟ್ ಮಾದರಿ ಸೊಗಸಾಗಿತ್ತು ದಾಳಿ. ಪ್ರಯತ್ನ ಮಾಡಿಟ್ಟಿದ್ರು ಲಗ್ ಬಿಫೋರ್ಗೆ ಮನವಿಯನ್ನು ಮಾಡ್ತಿದ್ದ, ಆದರೆ ನೇರವಾಗಿ ಚೆಂಡು ವಿಕೆಟ್ ಕೀಪರ್ ಕೈಯನ್ನು ಒಪ್ಪಿಸ್ತಾ ಇದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡು ಕಾಲಿಗೆ ಬಡಿದ ಚೆಂಡು ಓಟವನ್ನು ಗಳಿಸ್ತಾ ಇಲ್ಲ. 11 ಓಟವನ್ನು ಗಳಿಸಿ ಎದುರಾಳಿ ತಂಡಕ್ಕೆ ವಿಕೆಟನ್ನು ಬಿಟ್ಟುಕೊಡದೆ ಜೊತೆಗೆ ಆಟ ಮುಂದುವರಿಸಿದ ಇಜಾಜ ಅರಿಷಾದ್ ಜೋಡಿ. ಅರಿಷಾದ್ 6ರಲ್ಲಿ. ಶಾಕಿರ್ ದಾಳಿಯನ್ನು ಮುಂದುವರಿಸುತ್ತಾ ಓವರಿನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ ಅರಿಷಾದ್ ರವರಿಗೆ. ರೈಟ್ ಆರ್ಮ್ ಬೋವರ್ದ ವಿಕೆಟ್ ಮಾದರಿ ಮುಂದುವರಿಸುತ್ತಾ ದಾಳಿಯನ್ನು ತಿರುಗಿಸಿ ಹೊಡೆಯುವ ಪ್ರಯತ್ನವನ್ನಿಟ್ಟಿದ್ದರು, ಆದರೆ ಚೆಂಡು ವಿಕೆಟ್ ಕೀಪರ್ ರಿಜ್ವಾನ್ ರವರ ಕೈಯಲ್ಲಿ ಚೆಂಡುವಿದೆ. ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಮಗದೊಂದು ಲಗ್ ಸ್ಪಿನ್ ಮಾಂತ್ರಿಕ ದಾಳಿಗಾರಿಗೆ ಶಾಕಿರ್. ಮಗದೊಂದು ಚುಕ್ಕಿ ಚೆಂಡು. 2 ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಚೆಂಡೊಂದಿಗೆ ತಾನು ಎಸೆದಂತಹ 3 ಎಸೆತಗಳ ಮುಂದೆ 6 ಓಟವನ್ನು ಬಿಟ್ಟುಕೊಟ್ಟು ಓವರಿನ 4ನೇ ಎಸೆತವನ್ನು ಅರಿಷಾದ್ ರವರಿಗೆ ಸೇಬೇಕಾಗಿದೆ. ಶಾಕಿರ್ ತೀರ್ಪುಗಾರನ ಬಿಟ್ಟು ತನ್ನದೇ ಆದ ಶೈಲಿಯ 4ನೇ ಎಸೆತವನ್ನು ಸೊಗಸಾಗಿತ್ತು ದಾಳಿಗಾರಿಕೆ. ಫುಲ್ ಟಾಸ್ ಆಗಿತ್ತು ಚೆಂಡು. ಜವಾಬ್ದಾರಿಯನ್ನು ಅರಿತು ಆಟವನ್ನು ಮುಂದುವರಿಸಿದ ಅರಿಷಾದ್ 1 ಅಂಕಗಳ ಸೇರ್ಪಡೆಯೊಂದಿಗೆ, 1 ಓಟದ ಸೇರ್ಪಡೆಯೊಂದಿಗೆ 12 ದ್ವಿತೀಯ ಓವರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. ಆಡುವ ತುದಿಯಲ್ಲಿ ಇಜಾಜ್. ಕೆಎಫ್ಸಿ ಕೋಡಿಕಲ್ ತಂಡದ ನಾಯಕ ಕೂಡ ಹೌದು, ಓರ್ವ ಅನುಭವಿ ಆಟಗಾರ. ದ್ವಿತೀಯ ಓವರಿನ 5ನೇ ಚೆಂಡು ಲಗ್ ಸ್ಪಿನ್ ಮಾಂತ್ರಿಕ ದಾಳಿಗಾರ ಶಾಕಿರ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ 2 ವಿಕೆಟ್ ಮಾದರಿ ಎದುರಿಸಿ ಆಡುವಂಥ ಆಟಗಾರ ಇಜಾಜ್ ರವರಿಗೆ. ತೀರ್ಪುಗಾರನ ಬಿಟ್ಟು ಸಮಯ 1:35 ಆದರೆ ಟೂರ್ನಿಯ 5ನೇ ಪಂದ್ಯ ಸಾಗಿ ಬರ್ತಾ ಇದೆ. 6ನೇ ಪಂದ್ಯಕ್ಕೆ ಶನಗರನ NFC ಅಂಗರಗೊಂಡು ವಿರುದ್ಧವಾಗಿ ಶೈನ್ ಕಾರಣ ತಂಡಗಳ ಮಧ್ಯೆ ಸೊಗಸಾದ ಆಟಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು. ಕ್ಷೇತ್ರಪಾಲಕ ಚೆನ್ನಿನಿಂದ 1 ಅಂಕವನ್ನು ಗಳಿಸಿದರೊಂದಿಗೆ 12 ಖಾತೆಯಲ್ಲಿ ಒಟ್ಟು ಮೊತ್ತ 13. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರಿನ ಕೊನೆಯ ಎಸೆತವನ್ನು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸದುಪಯೋಗವನ್ನು ಪಡಿಸಬಹುದು ಕೆಎಫ್ಸಿ ಕೋಡಿಕಲ್ ತಂಡ. 33ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಓವರಿನ ಅಂತಿಮ ಚೆಂಡು ಎಡಗೈ ಆಟಗಾರ ಬೌಂಡರಿಯ ಭೀರ ಅರಿಷಾದ್ ರವರಿಗೆ. ಕೊನೆಯ ಎಸೆತವನ್ನು ಶಾಕೀರ. ತೀರ್ಪುಗಾರ ಶೇಖರ್ ಬಿಡುತ್ತಾ ತನ್ನದೇ ಆದ ಶೈಲಿ ದಾಳಿಗಾರಿಕೆಯನ್ನು ಮುಂದುವರಿಸಿದ ಸೊಗಸಾಗಿದ್ದು ದಾಳಿ. ಇರಾನ್ ಪರಿಸರಕ್ಕೆ ಕ್ಷೇತ್ರಪಾಲಕ ಅತ್ಯುತ್ತಮ ಶೈಲಿಯ ಕ್ಷೇತ್ರ ರಕ್ಷಣೆಯನ್ನು ಮುಂದುವರಿಸಿದ್ರು. 1 ಓಟದೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 2 ಓವರ್ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 14ಕ್ಕೆ 0 ಎನ್ನುವ ಸ್ಥಿತಿಯಲ್ಲಿದೆ ಕೆಎಫ್ಸಿ ಕೋಡಿಕಲ್ ತಂಡ. ಮೂವತ್ತು ಚೆಂಡುಗಳ ಮುಂದೆ ವಿಜಯಕ್ಕಾಗಿ 19 ಓಟ ಬೇಕಾಗಿದೆ ಕೆಎಫ್ಸಿ ಕೋಡಿಕಲ್ ತಂಡ ಪಂದ್ಯವನ್ನು ಗೆದ್ದುಕೊಳ್ಳಲು. ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ಮತ್ತೊಂದು ಕರೆಯನ್ನು ನೀಡುತ್ತಿದ್ದಾನೆ NFC ಅಂಗರಗುಂಡಿ ತಂಡದ ನಾಯಕ. ಅದೇ ರೀತಿ ಶೈನ್ ಖಾನ ತಂಡದ ನಾಯಕ. ಬನ್ನಿ, ತಮಗಿದು ದ್ವಿತೀಯ ಕರೆಯನ್ನು ನೀಡುತ್ತಿದ್ದೇನೆ. ಅದೃಷ್ಟದ ನಾಣಚಿಮಿಕೆಯನ್ನು ಮುಂದುವರಿಸಿಕೊಡ್ಬೇಕು. ಆ ಪಂದ್ಯ ಮುಗಿದ ಬಳಿಕ ಪ್ರಥಮ ಸುತ್ತಿನ ಅಂತಿಮ ಪಂದ್ಯವನ್ನು ಆಡಲಿಕ್ಕಿದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿ ಆಕ್ಟ್ರಾಸ್ ಕೃಷ್ಣಾಪುರ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಗಮನಿಸಿಕೊಳ್ಳಿ, ಟೂರ್ನಿಯ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಕ್ಕಾಗಿ ಆಕ್ಟ್ರಾಸ್ ಕೃಷ್ಣಾಪುರ ವಿರುದ್ಧವಾಗಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ದಾಳಿಯನ್ನು ಮುಂದುವರಿಸುತ್ತಾ ರಿಯಾಜ್ ಆದರೆ ದಾಂಡುಗಾರಿಗೆ ಸ್ಟ್ರೈಕ್ ಭಾಗದಲ್ಲಿ ಎಡಗೈ ಆಟಗಾರ. 1 ಬೌಂಡರಿಯ ಬೀರ
ಪವರ್ ಪ್ಲೇಯನ್ನು ಅರಿತು ಆಡುವಂಥ ಆಟಗಾರನಾದರೆ ಅರಿಷಾದ್ ಬಜಲ್ ಸ್ಟ್ರೈಕ್ ಭಾಗದಲ್ಲಿ ಪವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ತೀರ್ಪುಗಾರನ ಬಿಟ್ಟು ಪ್ರಥಮ ಚೆಂಡು ಸೊಗಸಾಗಿತ್ತು. ದಾಳಿ ಶ್ರೇಷ್ಠ ಮಟ್ಟದ ಬಡತ ಬುಲೆಟ್ ಸ್ಟಾರ್ಟ್ ನೊಂದಿಗೆ ಮತ್ತೊಂದು ಬೌಂಡರಿ. ಅರಿಷಾದನ ಬ್ಯಾಟ್ ಮುಖೇನ ಭರ್ಜರಿಯಾಗಿರ್ತಕ್ಕಂಥ ಬೌಂಡರಿ. KFC ಕೋಡಿಕಲ್ ತಂಡ ಖಾತೆಯಲ್ಲಿ ಒಟ್ಟು ಮೊತ್ತ 17ರಲ್ಲಿದೆ. ಕ್ಷೇತ್ರ ಪಾಲಕ ಇಲ್ಲದ ಜಾಗವನ್ನು ಗುರುತಿಸಿಕೊಂಡು ನೇರವಾಗಿ ಚೆಂಡು ಸೀಮಾರೇಖೆಯ ಗಡಿಯನ್ನು ದಾಟುವುದರೊಂದಿಗೆ ಮತ್ತೊಂದು ಬೌಂಡರಿಯೊಂದಿಗೆ ಕಂಗೊಳಿಸಿದರೆ ಅರಿಷಾದನ ಬ್ಯಾಟ್ ಬಗ್ಗೆ ನಮಗೊಂದು 2ನೇ ಬೌಂಡರಿ ತಂಡದ ಖಾತೆಯಲ್ಲಿ ಒಟ್ಟು ತಿರುಗಿಸುವ ಪ್ರಯತ್ನ. ಆದರೆ ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಡೆಲಿವರಿ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಲೇ ರಿಯಾಜ್ ತಾನು ಎಸೆದಂಥ 2 ಚೆಂಡುಗಳ ಮುಂದೆ 4 ಓಟವನ್ನು ಬಿಟ್ಟುಕೊಟ್ಟು ಅರಿಷಾದ್ 12ರಲ್ಲಿ, ಇಜಾಜ್ 2ರಲ್ಲಿ, KFC ಕೋಡಿಕಲ್ ತಂಡ 18ರಲ್ಲಿ 3ನೇ ಚೆಂಡು ಸೊಗಸಾಗಿದ್ದು ಮತ್ತೆ ತಿರುಗಿಸಿ ಒಡೆಯುವ ಪ್ರಯತ್ನ ಮಗದೊಂದು ಡಾಟ್ ಡೆಲಿವರಿ. 18 ಎನ್ನುವ ಸ್ಥಿತಿಯಲ್ಲಿದೆ. 3 ಚೆಂಡಿನ ಮುಕ್ತಾಯ. ಮತ್ತೆ ಗುಡಿಸುವಿಕೆಯೊಂದಿಗೆ 1 ಅಂಕವನ್ನು ಗಳಿಸ್ತಾ ಇದೆ. 1 ಅಂಕಗಳ ಸೇರ್ಪಡೆ. 4 ಚೆಂಡಿನ ಮುಕ್ತಾಯ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 19 ಓಟವನ್ನು ಗಳಿಸಿ ಇಜಾಜ್ 2ರಲ್ಲಿ, ಅರಿಷಾದ್ 13ರಲ್ಲಿ, ರಿಯಾಜ್ ಬುಬರಿನ 5ನೇ ಚೆಂಡನ್ನೇ ಸೇಬೇಕಾಗಿದೆ. ರೈಟ್ ಆರ್ಮ್ ಎರೊಂದು ಮಾದರಿಯಲ್ಲಿ ಇಜಾಜ್ ರವರಿಗೆ. ಇಜಾಜ್ ದೊಡ್ಡ ಬಡತಕ್ಕೆ ಪ್ರಯತ್ನವನ್ನು ಇಟ್ಟಿದ್ರು. ಆದರೆ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕನ ಕೈಯಲ್ಲಿದೆ. 1 ಅಂಕವನ್ನು ಮಾತ್ರ ಗಳಿಸಿದರೊಂದಿಗೆ 20 ಓಟವನ್ನು ಗಳಿಸಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 13 ಓಟ ಬೇಕಾಗಿದೆ ವಿಜಯಕ್ಕಾಗಿ. ಕೊನೆಯ 1 ಚೆಂಡು ಮಾತ್ರವಾಗಿ ತೃತೀಯವನ್ನು ಕೊನೆಯ ಶತವನ್ನು ಸೊಗಸಾದ ದಾಳಿಗಾರಿಕೆ. ತೀರ್ಪುಗಾರರು ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಹೆಚ್ಚುವರಿಯೊಂದಿಗೆ 1 ಓಟವನ್ನು ಬಿಟ್ಟುಕೊಡುವುದರೊಂದಿಗೆ 21 ಓವರಿನ ಕೊನೆಯ ಶತವನ್ನು ರಿಯಾಜ ಎಡಗೈಯ ಆಟಗಾರ ಅರಿಷಾದ್ ತಿರುಗಿಸಿ ಹೊಡೆಯುವ ಪ್ರಯತ್ನ. ಸೊಗಸಾದ ಹೊಡೆತ ಚೆಂಡು ಮತ್ತೆ ಸೀಮಾರೇಖೆಯ ಹೊರಗಡೆ ಇದೆ. 4 ಓಟಗಳ ಸೇರ್ಪಡೆಯೊಂದಿಗೆ ಅರಿಷಾದನ ಬ್ಯಾಟ್ ಮುಖೇನ 3ನೇ ಬೌಂಡರಿ ತಿರುಗಿಸಿ ಹೊಡೆದಿದ್ರು. ಅದ್ಭುತ ಶೈಲಿಯ ಬುಲೆಟ್ ಶಾಟ್ನೊಂದಿಗೆ ಅರಿಷಾದ್ ಬಜಾಲ್ ಬೌಂಡರಿಯೊಂದಿಗೆ KFC ಕೋಡಿಕಲ್ ತಂಡದ ಖಾತೆ ಒಟ್ಟು ಮೊತ್ತ 25 ವಿಜಯಕ್ಕಾಗಿ ಬೇಕಾಗಿದೆ. 8 ಓಟ ಬೇಕಾಗಿದೆ 24 ಚೆಂಡುಗಳ ಮುಂದೆ. ಪಂದ್ಯ ಏಕಾಮುಖಿಯತ್ತ ಮುಂದಿನ ಪಂದ್ಯವನ್ನು ಆಡಲಿಕ್ಕೆ ಸಿದ್ಧತೆಯನ್ನು ಪಡಿಸಿಕೊಳ್ಬೇಕು. NFC ಅಂಗರಗುಂಡಿ ವಿರುದ್ಧವಾಗಿ ಶೈನ್ ಖಾನ ತಂಡಗಳ ಮಧ್ಯೆ ಪಂದ್ಯ ಸಾಗಿ ಬರಲಿಕ್ಕಿದೆ. 4ನೇ ಓವರನ್ನು ಎಸೆಯಲು ಅರಿಷಾದನ ಮನಮೋಹಕ ಬೌಂಡರಿಯೊಂದಿಗೆ ಸತತ 3ನೇ ಬೌಂಡರಿಯೊಂದಿಗೆ ಕಂಗೊಳಿಸಿದ ಅರಿಷಾದ್ ಬಜೆಲ್ಲ. ಇದರೊಂದಿಗೆ 24 ಚೆಂಡುಗಳ ಮುಂದೆ 8 ಓಟ ಬೇಕಾಗಿದೆ. ಅರಿಷಾದ್ ಮೈದಾನ ಎಷ್ಟೇ ದೂರವಿರಲಿ ಸತತ 6 ಬೌಂಡರಿ ಸಿಡಿಸಬಲ್ಲಂತ ಆಟಗಾರ. ಶಾರ್ಜ್ ಕೊಲ್ಲಿ ರಾಷ್ಟ್ರದ ಶಾರ್ಜಾ ಮೈದಾನದಲ್ಲಿ ಸತತ 6 ಎಸೆತಗಳ ಮುಂದೆ 6 ಸಿಕ್ಸರ್ನ ಬಾರಿಸಿ ಕಂಗೊಳಿಸಿದ್ದು. ಅದು ಕೂಡ ಎಲಿಗೆಂಟ್ ಟ್ರೋಫಿಯ ಪಂದ್ಯದಲ್ಲಿ ಒಬ್ಬರಿನ ಪ್ರಥಮ ಚೆಂಡು ಚುಕ್ಕಿಯಾಗ್ತಿದೆ. ನವೀದ್ ಎಸೆಯಬೇಕಾಗಿದೆ. ತೋಡಾರು ಪರಿಸರ ಕಂಡಂತ ಉದಯೋನ್ಮುಖ ಲೆಗ್ ಸ್ಪಿನ್ ದಾಳಿಗಾರ. ದ್ವಿತೀಯ ಚೆಂಡು ಸೊಗಸಾಗಿದ್ದು. ರಕ್ಷಣಾತ್ಮಕ ಆಟ. ಇಜಾಜ್ ಜವಾಬ್ದಾರಿಯನ್ನು ಅರಿತಾಡೋದರೊಂದಿಗೆ 1 ಅಂಕವನ್ನು ಗಳಿಸ್ತಾ ಇದೆ. 1 ಅಂಕಗಳ ಸೇರ್ಪಡೆಯೊಂದಿಗೆ 26. ಅಂತಿಮ 4 ಚೆಂಡು ಮಾತ್ರ ಬಾಕಿ ಇದೆ. ನವೀದ್ ಬುಬರಿನ 3ನೇ ಎಸೆತವನ್ನು ಅರಿಷಾದ್ರವರೆಗೆ. ಎಡಗೈ ಆಟಗಾರನಿಗೆ ಅರಿಷಾದ್ರವರೆಗೆ ಚೆಂಡು ಫುಲ್ ಟಾಸ್ ಆಗಿತ್ತು. ಆದರೆ ನೋ ಬಾಲ್ ಎನ್ನುವ ತೀರ್ಮಾನ ತೀರ್ಪುಗಾರರು ಅತಿರಿಕ್ತ ಓಟಗಳ ಸೇರ್ಪಡೆಯನ್ನು ಬಿಟ್ಟು ಕೊಡ್ತಾ ಇದೆ. ಫ್ರೀ ಹಿಟ್ ಲಾಭವನ್ನು ಎಡಗೈ ಆಟಗಾರ ಅರಿಷಾದ್ ಪಡೆಯಬಹುದೇ. ಬುಬರಿನ 3ನೇ ಎಸೆತವನ್ನು ಸೊಗಸಾಗಿತ್ತು. ದಾಳಿಗಾರಿಕೆ ಶ್ರೇಷ್ಠ ದಾಳಿ. ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ ಡಾಟ್ ಡೆಲಿವರಿ. NFC ಅಂಗರಗುಂಡಿ ತಂಡ 4 ಚಿಮಿಕೆಯನ್ನು ಗೆದ್ದುಕೊಂಡಾಗಿದೆ. ಮುಂದಿನ ಪಂದ್ಯವನ್ನು ಆಡಲಿಕ್ಕೆ 4ನೇ ಎಸೆತವನ್ನು ನವೀದ ಅರಿಷಾದ್ರವರೆಗೆ ಸೊಗಸಾಗಿತ್ತು. ದಾಳಿಗಾರಿಕೆ ಶ್ರೇಷ್ಠ ದಾಳಿಯನ್ನು ಮುಂದುವರಿಸಿದ್ರು. ಚೆಂಡು ನೇರವಾಗಿ ಅರಿಷಾದ್ರವರ ಬ್ಯಾಟ್ ಮುಖೇನ 1 ಅಂಕವನ್ನು ಗಳಿಸ್ತಾ ಇದೆ. 1 ಅಂಕಗಳ ಹೆಚ್ಚುವರಿಯೊಂದಿಗೆ 28. ಅಂತಿಮ 2 ಚೆಂಡು ಬಾಕಿ. ನವೀದ್ ಬೊಬರಿನ 5ನೇ ಎಸೆತವನ್ನು ಸೊಗಸಾದ ಆಟ. ಕ್ಷೇತ್ರಪಾಲಕನನ್ನು ವಂಚಿಸುತ್ತ ಚೆಂಡು 1 ಅಂಕವನ್ನು ಇಜಾಜ್ ಬ್ಯಾಟ್ ಮುಖೇನ ಗಳಿಸ್ತಾ ಇದೆ. 29 ವಿಜಯಕ್ಕಾಗಿ ಕೇವಲ 4 ಓಟ ಬೇಕಾಗಿದೆ. ಬೊಬರಿನ ಕೊನೆಯ 1 ಚೆಂಡು. 19 ಚೆಂಡು ಬಾಕಿ. 4 ಓಟ ವಿಜಯಕ್ಕಾಗಿ ಅರಿಷಾದ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಟ್ಟಿದ್ದರು. ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ KFC ಕೋಡಿಕಲ್ ತಂಡಕ್ಕೆ ಅಭಿನಂದನೆಗಳು. ಟೂರ್ನಿಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಆಟವನ್ನು ನೀಡಿದಂತಹ ಟೀಮ್ ಇಜಾರ್ ತಂಡಕ್ಕೆ ಮಗದೊಮ್ಮೆ ಕ್ರೀಡಾಕೂಟದ ಪರವಾಗಿ NFC ಅಂಗರಗುಂಡಿ ಪರವಾಗಿ ಮಗದೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ಮುಂದಿನ ಪಂದ್ಯಕ್ಕಾಗಿ NFC ಅಂಗರಗುಂಡಿ ವಿರುದ್ಧವಾಗಿ
KFC ಕೋಡಿಕಲ್ ತಂಡ ನೇರವಾಗಿ ಯಾವುದೇ ನೋಲಸ್ ಮುಖೇನ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಶೈನ್ ಖಾನ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬೆಳಗಿದೆ. ಈ ಪಂದ್ಯ ಮುಗಿದ ಬಳಿಕ ಮುಂದಿನ ಪಂದ್ಯವನ್ನು ಆಡಲಿಕ್ಕಿದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ನಾಯಕ ಸರ್ವಾಟಗಾರರು ಅಕ್ರಾಸ್ ಕೃಷ್ಣಾಪುರ ತಂಡದ ಸರ್ವಾಟಗಾರರು ಹಸ್ತಾಕ್ಷರ ಪಟ್ಟಿಯನ್ನು ಮುಂದುವರಿಸಬೇಕು. ಪ್ರಥಮ ಸುತ್ತಿನ ಅಂತಿಮ ಪಂದ್ಯವನ್ನು ಆಡಲಿಕ್ಕೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಹಾಗೂ ಅಕ್ರಾಸ್ ಕೃಷ್ಣಾಪುರ ತಂಡಗಳ ಮಧ್ಯೆ NFC ಅಂಗರಗುಂಡಿ ತಂಡ ನಾನಿಸ್ಮೆಗೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಶೈನ್ ಖಾನ ವಿರುದ್ಧವಾಗಿದೆ. ವಿರುದ್ಧ ತಂಡ NFC ಅಂಗನಗುಂಡಿ ತಂಡ ಅದೃಷ್ಟದ ನಾಚಿಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳಲಿದೆ. ವೀಕ್ಷಕವನ್ನು ಕೊರಡಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅಬ್ದುಲ್ ಸಮದ್ ಕಾಟಿಬಲ್ ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಟೂರ್ನಿಯ ಪ್ರಥಮ ಸುತ್ತಿನ ಅಂತಿಮ ಪಂದ್ಯವನ್ನು ಆಡಲಿಕ್ಕಿದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿ ಅಕ್ರಾಸ್ ಕೃಷ್ಣಾಪುರ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ.
NFC ಅಂಗರಗುಂಡಿ ಹಾಗೂ ಶೈನ್ ಖಾನಾ ಈ ಎರಡು ತಂಡಗಳ ಮಧ್ಯೆ 1 ಗಂಟೆ 50 ನಿಮಿಷದ ಪಂದ್ಯ, ಪ್ರಥಮ ಸುತ್ತಿನ ಪಂದ್ಯ ಜಾರಿಯಲ್ಲಿದೆ. ನಾಣ್ಯ ಚಿಮ್ಮಿಗೆಯನ್ನು NFC ಗೆದ್ದುಕೊಂಡು ಮೊದಲು ಕ್ಷೇತ್ರಕ್ಷಣೆಯನ್ನು ಆಯ್ದುಕೊಂಡಿತು. ಪ್ರಥಮ ಚೆಂಡಿಗಾಗಿ ಎಸೆಗಾರ ತನ್ವೀರ್ ಚೆಂಡಿನೊಂದಿಗಿದ್ದಾರೆ. ಅಡ್ಡ ಚೆಂಡಾಗ್ತಾ ಇದೆ. ತನ್ವೀರ್ ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ ಸ್ನೇಹಿತ ನೌಫಲ್ ವಾಯ್ಸ್ ಆಫ್ ಬೆದ್ರಾ ನೌಫಲ್ ರವರಿಂದ 500 ರೂಪಾಯಿಯ ಕೊಡುಗೆ ಇದೆ. ತನ್ವೀರ್ ಚೆಂಡಿನೊಂದಿಗೆ ಪ್ರಥಮ ಚೆಂಡು, ಶ್ರೇಷ್ಠ ಮಟ್ಟದ ಎಸೆತಕ್ಕೆ ಉತ್ತರ ಬಂದಿದೆ ಆಟಗಾರ